ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ SSB ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ಯಾವ ರೀತಿ ಇದ್ದರೆ ಸ್ಟೇಟಸ್ಸು ನಮಗೆ ಬೇಗನೆ ಅಮೌಂಟ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದೇ ಥರದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರು SSB ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅವರು ಬೇಗನೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ ನಿಮಗೆ. ಮತ್ತೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡೋದು ಡೌಟು. ಯಾಕಂತ ಹೇಳಿದ್ರೆ ಇವಾಗಲೇ ಲಾಸ್ಟ್ ಡೇಟನ್ನು ಸಾಕಷ್ಟು ಬಾರಿ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಆದ್ದರಿಂದ ಹೇಳ್ತಿರೋದು. ಮತ್ತು ಇನ್ನೂ ಕೂಡ ಸಾಕಷ್ಟು ಜನ ಅಪ್ಲೈ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈ ಲಾಸ್ಟ್ ಡೇಟ್ಗಳನ್ನು ಹೇಳ್ತಾ ಇರೋದು. ಇವಾಗಲೇ ಕಾರ್ಮಿಕ ಇಲಾಖೆದು ಮತ್ತು ಕೃಷಿ ಇಲಾಖೆದು ಲಾಸ್ಟ್ ಡೇಟ್ ಎಲ್ಲ ಮುಗಿದೋಗಿದೆ. ಹಾಗೆ ಆರ್ಯವೈಶ್ಯ ಇಲಾಖೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮಂಡಳಿ ಇಲಾಖೆಯವ್ರದ್ದು ಲಾಸ್ಟ್ ಡೇಟು ಇನ್ನು 2 ದಿನಗಳಲ್ಲಿ ಮುಕ್ತಾಯವಾಗುತ್ತೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆದು 25/7/2025 ಆಗಿರುತ್ತೆ. ಆಯುಷ್ ಇಲಾಖೆದು 28/2/2025 ಆಗಿರುತ್ತೆ. ಕಾಲೇಜು ಶಿಕ್ಷಣ ಇಲಾಖೆದು 28/2/2025 ಆಗಿರುತ್ತೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದು 28/2/2025 ಆಗಿರುತ್ತೆ. ಹಾಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆದು 28/2/2025 ಆಗಿರುತ್ತೆ. ಎಲ್ಲ ಇಲಾಖೆಯವ್ರದ್ದು ಕೂಡ ಲಾಸ್ಟ್ ಡೇಟು ಈ ತಿಂಗಳಲ್ಲಿ ಮುಕ್ತಾಯವಾಗುತ್ತೆ. ಆದ್ದರಿಂದ ಇನ್ನೂ ಯಾರ್ಯಾರು ಅಪ್ಲೈ ಮಾಡಿಲ್ಲ ಅವರು ಬೇಗನೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು SSB ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ಯಾವ ರೀತಿ ಸ್ಟೇಟಸ್ ಇದ್ದರೆ ನಮಗೆ ಬೇಗನೆ ಬರುತ್ತೆ ಅಮೌಂಟು ಅಂತ ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ ಇಲ್ಲಿ ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಸಂಬಂಧಪಡುತ್ತೆ ಅವರಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ನು ವೆರಿಫೈ ಆಗಿರಬೇಕಾಗಿರುತ್ತೆ ಮತ್ತು ಅಪ್ಲೋಡ್ ಆಸ್ ಎಲಿಜಿಬಲ್ ಇರಬೇಕಾಗಿರುತ್ತೆ. ಹಾಗೆ ಅದಾದ ನಂತರ ಕಾಂಪೋನೆಂಟ್ ಕಾಲಮಲ್ಲಿ ಅಮೌಂಟು ಅಪ್ಡೇಟ್ ಆಗುತ್ತೆ. ಅದಾದ ನಂತರ ಈ ಕಾಲಮು ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಇಲ್ಲಿ ಪುಷ್ಟು DBT ಎಸ್ ಅಂತ ಇರಬೇಕಾಗಿರುತ್ತೆ. ನೋಡಿ ಇಲ್ಲಿ ಫೀ ಅಮೌಂಟು ಪುಷ್ಟು DBT ಫಾರ್ ಪೇಮೆಂಟ್ ಅಂತ ಅದು ಎಸ್ ಅಂತ ಇರಬೇಕಾಗಿರುತ್ತೆ. ಅದಾದ ನಂತರ ಪೇಮೆಂಟ್ ಸ್ಟೇಟಸ್ ಇನ್ DBT ಅದರಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಅಲ್ಲಿ ನೋ ಅಂತ ಇದೆ. ಮತ್ತು ಪೇಮೆಂಟ್ ಪ್ರೋಸೆಸ್ ರಿಸೀವ್ಡ್ ಫ್ರಮ್ DBT ಅವೈಟೆಡ್ ಅಂತಿದೆ. ಹಾಗೆ ಅಮೌಂಟು ಅಪ್ಡೇಟ್ ಆಗಿದೆ. ಈ ಒಂದು ಕಾಲಮು ನಿಮಗೆ ಅಮೌಂಟು ಕ್ರೆಡಿಟ್ ಆದಮೇಲೆ ಅಪ್ಡೇಟ್ ಆಗುತ್ತೆ ಎಸ್ ಅಂತ. ನಿಮ್ಮ ಸ್ಟೇಟಸಲ್ಲಿ ಇಂಪಾರ್ಟೆಂಟಾಗಿ ಪುಷ್ಟು DBT ಎಸ್ ಅಂತ ಇತ್ತು ಅಂತ ಹೇಳಿದ್ರೆ ನಿಮಗೆ ಅಮೌಂಟು ಒಂದು 20 ಡೇಸ್ ಅಥವಾ 1 ಮಂತಲ್ಲಿ ಕ್ರೆಡಿಟ್ ಆಗ್ಬೋದು. ಅಮೌಂಟು ಅಪ್ಡೇಟ್ ಆಗಿರೋದು ಮತ್ತು ಕ್ರೆಡಿಟ್ ಆಗಿರೋದು ಎಷ್ಟು ದಿನಕ್ಕಾಯಿತು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಅದು ಕೂಡ ಎಷ್ಟು ದಿನಕ್ಕೆ ಬಂತು ಅಂತ ಹೇಳಿದ್ದೀನಿ, ಅಲ್ಲಿ ನೋಡ್ಬೋದು ನೀವು. ಮತ್ತು ಇದೇ ಥರದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.